ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಒಂದು ಪಿ ಎಮ್ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮತ್ತು ಯಾವಾಗ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಈ ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಪಿ ಎಮ್ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಎಂದು ಬಿಡುಗಡೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲಿ ತುಂಬ ಜನ ನಮಗೆ ಹಣ ಬಂದಿಲ್ಲ, ಕೆಲವರು ಸುಳ್ಳು ಸುದ್ದಿಯನ್ನು ಯಾಕೆ ಹೇಳ್ತಿದ್ಯಾ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದರು. ಹಾಗಾಗಿ ಅವರಿಗೆ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಏನಪ್ಪ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಏನು 17ನೇ ಕಂತಿನ ಹಣ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಒಂದೇ ದಿನಗಳಲ್ಲಿ ತಾವುಗಳು ಸಿಗ್ನೇಚರ್ ಮಾಡಿರುವಂಥ ವಿಡಿಯೋ ತುಂಬ ಕಡೆ ವೈರಲ್ ಆಗಿದೆ. ಆ ವಿಡಿಯೋ ಸಹ ನಾನು ನಿಮಗೆ ಇಲ್ಲಿ ಮುಂದೆ ಹಾಕಿ ತೋರಿಸ್ತೀನಿ. ಈಗ ನಾನು ಪಿ ಎಮ್ ಕಿಸಾನ್ ಯೋಜನೆಯ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಪಿ ಎಮ್ ಕಿಸಾನ್ ಯೋಜನೆಯ ವೆಬ್ಸೈಟಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆದ ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ. ಇನ್ನು ಉಳಿದಂಥದ್ದು 17ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗುವುದು ಬಾಕಿ ಇದೆ ಅಂತಲೇ ಹೇಳ್ಬೋದು. ಈಗ ರೈತರಿಗೆ ನಿಮಗೆ ಗೊತ್ತಿರೋ ಹಾಗೆ ಏನು ಪ್ರಧಾನಮಂತ್ರಿಯವರು ಪ್ರಧಾನಿಯಾಗಿ ಒಂದೇ ದಿನಗಳಲ್ಲಿ ಬಡವರಿಗೆ ಅಥವಾ ರೈತರಿಗೆ ಒಂದು ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಈಗಾಗಲೇ ನ್ಯೂಸ್ಗಳಲ್ಲಿ ಸಹ ಓದಿರ್ತೀರಿ. ಅದೇ ರೀತಿಯಾಗಿ ಇವತ್ತು ಒಂದು ಪಿ ಎಮ್ ಕಿಸಾನ್ ಯೋಜನೆ ನೋಟಿಫಿಕೇಷನ್ ಸಹ ಬಂದಿತ್ತು. ಆ ನೋಟಿಫಿಕೇಷನ್ ಸಹ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿ ಕೆಳಗಡೆ ಸಬ್ಟೈಟಲ್ ಹಾಕಿ ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಾ ಹೇಳುವಂಥದ್ದು ಏನಾರು ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಸಹ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಬ್ಟೈಟಲ್ ಸಹ ಹಾಕಿದ್ದೆ. ನೀವು ಆದರೂ ಸಹ ಒಂದು ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಸುಳ್ಳು ಮಾಹಿತಿಗಳನ್ನು ನೀವು ಹೇಳ್ತಿದ್ದೀರಾ ಅಂತೇಳಿ ಕಮೆಂಟ್ ಮಾಡಿದ್ರಿ. ಆದರೆ ಈಗ ಸತ್ಯ ಮಾಹಿತಿಯನ್ನು ನಿಮಗೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಈಗ ಪಿ ಎಮ್ ಮೋದಿಯವರು ಈಗ ರೈತರಿಗೋಸ್ಕರನೇ ದಿನಾಂಕವನ್ನು ಸಹ ಪ್ರಕಟಣೆ ಮಾಡಿದ್ದಾರೆ. ಅದು ಯಾವ ದಿನಾಂಕ ಏನು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು, ಈಗ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಇದೇ ತಿಂಗಳು ಜೂನ್ 18ಕ್ಕೆ ಏನು ಪಿ ಎಮ್ ಕಿಸಾನ್ ಯೋಜನೆಯ 17ನೇ ಕಂತಿನ ಹಣ ಏನು ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸಹ ನೀವು ಸುಳ್ಳು ಅಂತ ಹೇಳ್ಬೋದು, ಆದರೆ ಇದು ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ನೋಟಿಫಿಕೇಷನ್ ಸಹ ಹಾಕಿದೆ ನಿಮಗೆ. ಆ ನೋಟಿಫಿಕೇಷನ್ ನೋಡ್ಕೊಳ್ತಾ ಹೋಗಿ. ನೀವು ನೋಟಿಫಿಕೇಷನನ್ನು ನಿಮಗೆ ಓದಲು ಹಿಂದಿಯಲ್ಲಿದೆ, ಅದು ಹಿಂದಿಯಲ್ಲಿ ನಿಮಗೆ ಓದಲು ಆಗದೇ ಇದ್ದರೆ ನಿಮಗೆ ಕನ್ನಡದಲ್ಲಿ ಬೇಕಂತಂದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೆಳಗಡೆ ನಾನು ಸಂಪೂರ್ಣವಾಗಿ ನೀಡಿರ್ತೇನೆ. ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವುದೇ ರೀತಿಗೆ ಸುಳ್ಳು ಮಾಹಿತಿಗಳನ್ನು ನಾವಿಲ್ಲಿ ಅಪ್ಲೋಡ್ ಮಾಡೋದಿಲ್ಲ. ಪಿ ಎಮ್ ಮೋದಿಯವರೇ ಡೈರೆಕ್ಟಾಗಿ ಸಿಗ್ನೇಚರ್ ಮಾಡಿರುವಂಥದ್ದು ಮತ್ತು ಅವರೊಂದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡುತ್ತಂಥ ವಿಡಿಯೋ ಸಹ ವೈರಲ್ ಆಗಿತ್ತು. ಅದೇ ರೈತರಿಗೆ ಕೊಡುವಂಥ ಒಂದು ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಪ್ರಧಾನಿಯಾಗಿ ತಮ್ಮ ಕಚೇರಿಗೆ ಬಂದು ತೆರಳಿದಾಗ ಸಿಗ್ನೇಚರ್ ಮತ್ತು ಅವರೊಂದು ಟ್ಯಾಬ್ನಲ್ಲಿ ವರ್ಕ್ ಮಾಡಿ ಅವರೊಂದು ಪೇಮೆಂಟನ್ನು ಸಕ್ಸಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡೇಟನ್ನು ಪ್ರಕಟಣೆ ಮಾಡಿರಲಿಲ್ಲ. ಈ ಡೇಟನ್ನು ನಾನು ಇಂದು ಪ್ರಕಟಣೆ ಮಾಡಿದ್ರು. ಹಾಗಾಗಿ ಇವತ್ತಿನ ದಿನ ಆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ನಿಮಗೆ ಡೇಟನ್ನು ಸಹ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅಂತಲೇ ಹೇಳ್ಬೋದು. ನಿಮಗೇನಾದರೂ ವಿಡಿಯೋ ಇಷ್ಟ ವಿಡಿಯೋನ ಶೇರ್ ಮಾಡಿ ಹಾಗೂ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.